ದುಡ್ಡು ಹೋಯ್ತು, ಜಮೀನು ಹೋಯ್ತು. ಇದು ನಿವೃತ್ತ ಶಿಕ್ಷಕಿಯ ಗೋಳಿನ ಕತೆ. ನಮಗೆ ತುಂಬ ಕಷ್ಟ ಎದುರಾಗಿದೆ ಮೇಡಮ್. ಹಣದ ಅವಶ್ಯಕತೆ ಇದೆ. ನೀವು ನಮಗೆ ಆರ್ಥಿಕ ಸಹಾಯ ಮಾಡಿದ್ರೆ ನಾವು ನಮ್ಮ ಜಮೀನು ನಿಮ್ಮ ಹೆಸರಿಗೆ ಬರೆದು ಕೊಡ್ತೇವೆ. ನಮಗೆ ಹಣ ಕೊಡಿ ಅಂತ ಹಣ ಪಡೆದು ಜಮೀನು GPA ಮಾಡಿಕೊಟ್ಟು ಸಹ ಇದೀಗ ಹಣನೂ ನೀಡದೆ ಜಮೀನನ್ನು ನೀಡದೆ ವಂಚನೆ ಮಾಡಿರುವ ಘಟನೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ನಡೆದಿದೆ. E5 ನ್ಯೂಸ್ಗೆ ಸ್ವಾಗತ. 2007 ಸೆಪ್ಟೆಂಬರ್ 10ನೇ ತಾರೀಕು ನಮ್ಮಿಂದ ಹಣ ಪಡೆದುಕೊಂಡು ನೋಂದಣಿ ಕಚೇರಿಯಲ್ಲಿ ಕ್ರಯಪತ್ರ ಮಾಡಿಸಿಕೊಂಡಿರುವ ಬೂದಿಕೋಟೆ ಗ್ರಾಮದ ಮುನಿಯಪ್ಪ ಶೆಟ್ಟಿ ಹಾಗೂ ಅವರ ಮಗ ನಾಗರಾಜ ಶೆಟ್ಟಿ ಅನ್ನೋರು 18 ವರ್ಷಗಳಿಂದ ಸತಾಯಿಸಿ 2011ರಲ್ಲಿ ಮುನಿಯಪ್ಪ ಶೆಟ್ಟಿ ಮರಣದ ನಂತರ ನಮ್ಮ ತಂದೆ ನನಗೆ ದಾನಪತ್ರ ನೀಡಿರೋದಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಾಗರಾಜ್ ಶೆಟ್ಟಿ ಇದೀಗ ಹೆಂಡತಿ ಹೆಸರಿಗೆ ಜಮೀನನ್ನು ನೋಂದಾಯಿಸಿಕೊಂಡಿದ್ದು ಪಹಣಿಯಲ್ಲಿ ವಸಂತಂಬ ಎಂಬ ಹೆಸರು ನಮೂದಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬೂದಿಕೋಟೆ ಗ್ರಾಮದ ಸರ್ವೆ ನಂಬರ್ 10/2ರಲ್ಲಿ 1 ಎಕರೆ 22 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಇದೀಗ ನಿವೃತ್ತ ಶಿಕ್ಷಕಿ 64 ವರ್ಷದ ವಾಸಕಮ್ಮ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಿವೃತ್ತ ಶಿಕ್ಷಕಿಗೆ ಬೆಂಬಲವಾಗಿ ಕೈ ಜೋಡಿಸಿದೆ. ಈ ಕುರಿತು ಇದೇ ಜಮೀನಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಚಿಕ್ಕನಾರಾಯಣರವರು, ವಂಚನೆ ಮಾಡಲು ದಲಿತ ಶಿಕ್ಷಕಿಯೇ ಬೇಕಾಗಿತ್ತ. 18 ವರ್ಷಗಳಿಂದ ಹಣಾನು ಕೊಡದೆ ಜಮೀನು ಸ್ವಂತ ಹೆಸರಿಗೆ ಮಾಡಿಕೊಡದೆ ಸತಾಯಿಸ್ತಾ ಇದೀಗ ತನ್ನ ಹೆಂಡತಿ ಹೆಸರಿಗೆ ನೋಂದಣಿ ಮಾಡಿಕೊಂಡಿರುವ ನಾಗರಾಜ್ ಶೆಟ್ಟಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗ್ತೇವೆ. ಜಾತಿ ನಿಂದನೆ ಕೇಸ್ ದಾಖಲಿಸುತ್ತೇವೆ. ಈ ಸಂಬಂಧ DC, AC ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತರ್ತೇವೆ. GPA ಆಗಿರುವ ಈ ಜಮೀನನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡ್ಲಾರವು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ P. ನಾರಾಯಣ, ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಕೋಲಾರ ಜಿಲ್ಲಾಧ್ಯಕ್ಷ V. ಅಮರೇಶ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ತುಮಟಗೆರೆ ಶಿವರಾಜ್ VM, E5 ನ್ಯೂಸ್, ಬಂಗಾರಪೇಟೆ. ಮತ್ತು ಮುನಿಯಪ್ಪ ಶೆಟ್ಟಿ ಅವರು ನಮ್ಮ ಗಂಡನಾದ ಶ್ರೀರಾಮಚಂದ್ರಪ್ಪ ಅವರ ಹತ್ರ ಬಂದು, ನನಗೆ ಹಣದ ಅಗತ್ಯ ತುಂಬ ಇದೆ, ಈ ಜಮೀನನ್ನು ನಿಮಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ರು, ವ್ಯಾಪಾರ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ನಿಮ್ಮ ಹೆಸರಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೇಳಿ ಮತ್ತೆ ಮಾಡಿಕೊಡ್ತೀನಿ ಅಂತ ಹಿಂಗೆ ನಿಧಾನ ಮಾಡಿಕೊಂಡೇ ಬಂದರು. ನಮ್ಮ ಯಜಮಾನರಾದ ಶ್ರೀರಾಮಚಂದ್ರ ಅವರು ಕೇಳ್ತಾನೆ ಬರ್ತಾ ಇದ್ದಾರೆ, ಮಾಡಿಕೊಡ್ರಿ ಜಮೀನು ನಮ್ಮ ಹೆಸರಿಗೆ ಅಂತ. ಮಾಡಿಕೊಡ್ತೀನಿ ಅಂತ ನಿಧಾನ ಮಾಡಿಕೊಂಡೇ ಬರ್ತಾಯಿದ್ರು. ಕೊನೆಗೆ ನಮ್ಮ ಮನೆಯವರು ಕಾರಣಾಂತರಗಳಿಂದ ಇದೇ ಯೋಚನೆಯಿಂದ ಅವರೇನು ಮಾಡಿದ್ರು, ಮರಣ ಹೊಂದಿದ ತಕ್ಷಣ ಆಮೇಲೆ ನಾವು ಕೇಳಿದಾಗ ಅವರು ಮಾಡಿಕೊಡ್ತೀನಿ ಅಂತೇಳಿ ಮತ್ತೆ ಏನು ಮಾಡಿದ್ರು, ಅವ್ರ ಹೆಸರಿಗೆ ಮಾಡಿಕೊಂಡು ಹಣ ಕೊಡದೆ ಜಮೀನು ಕೊಡದೆ ಮಾಡಿದ್ರು. ಅದಕ್ಕಾಗಿ ನಮಗೆ ಈ ಜಮೀನು ಬೇಕೇ ಬೇಕು. ಆಗ 2007-8ರಲ್ಲಿ ಕೊಟ್ಟಿರೋ ಹಣದ ಬೆಲೆ ಏನಿದೆ ಅದನ್ನು ಅವರು ನಮಗೆ ಆ ಹಣದ ಬೆಲೆಗೆ ಈ ಜಮೀನನ್ನು ನಮಗೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾವು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಎಲ್ಲ ಇಲಾಖಾ ವರ್ಗದವರು ಇದನ್ನು ಯೋಚನೆ ಮಾಡಿ ನಮಗೆ ಈ ಜಮೀನನ್ನು ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಬೂದಿಕೋಟೆ ಹೋಬಳಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ 10ರಲ್ಲಿ ಮುನಿಯಪ್ಪ ಶೆಟ್ಟಿ ಎಂಬಂಥವರು ನಮ್ಮ ಕಾಸ ಅಣ್ಣನ ಹೆಂಡತಿಯಾದಂಥ ವಾಸಕಮ್ಮನವರಿಗೆ 2007 ಮತ್ತು 8ನೇ ಸಾಲಿನಲ್ಲಿ ನಮಗೆ ಶುದ್ಧ ಕ್ರಯಪತ್ರ ಮಾಡಿಕೊಡ್ತಾರೆ. ಶುದ್ಧ ಕ್ರಯಪತ್ರವನ್ನು ಮಾಡಿ ಆ ಕ್ರಯಪತ್ರದಲ್ಲಿ ಅವರೇ ನಮೂದಿಸಿ ಅವ್ರ ಷರತ್ತುಗಳ ಮೇರೆಗೆ ನಮಗೆ ಒಂದು ಕರಪತ್ರ ಮಾಡ್ತಾರೆ. ಆ ಕರಪತ್ರ ಮಾಡಿದಂಥ ಸಮಯದಲ್ಲಿ ಅವರಿಗೆ ಮುಂಗಡ ಹಣ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ. ಆ ಮುಂಗಡ ಹಣ ಆದಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಈಗ ರಿಜಿಸ್ಟರ್ ಬೇಡ, ರಿಜಿಸ್ಟರ್ ನೋಂದಣಿ ಪರವಾಗಿ GPA ರಿಜಿಸ್ಟರ್ ಮಾಡಿಕೊಂಡ್ರೆ ಯಾವಾಗ ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು GPA ರಿಜಿಸ್ಟರ್ ಮಾಡಿಕೊಡ್ತಾರೆ. ಆ GPA ರಿಜಿಸ್ಟರ್ ಮಾಡಿಕೊಟ್ಟಂಥ ಸಮಯದಲ್ಲಿ ಅವರಿಗೆ ನಾವು ಸಂಪೂರ್ಣವಾದಂಥ ಹಣವನ್ನು ನಾವು ಪಾವತಿ ಮಾಡ್ತಾರೆ. ನಮ್ಮ ದಿವಂಗತ ಶ್ರೀರಾಮಚಂದ್ರ ನಮ್ಮ ಕಾಸ ಅಣ್ಣನವರವರು, ನಮ್ಮ ಅಣ್ಣನವರ ಧರ್ಮಪತ್ನಿ ಯಮನ ವಾಸಕಮ್ಮ ಅಂತೇಳಿ 2007 ಮತ್ತು 8ನೇ ಸಾಲಿನಲ್ಲಿ ಅವರ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಿಗಾಗಿ ಒಬ್ಬ ನಮ್ಮ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ 2007ನೇ ಸಾಲಿನಲ್ಲಿ ನಮ್ಮ ಶ್ರೀರಾಮಚಂದ್ರ ಅಂತ ಹೇಳ್ಬಿಟ್ಟು ಉಪಾಧ್ಯಾಯರಾಗಿ ಕೆಲಸ ಮಾಡ್ತಿದ್ದಾರೆ ಬೂದಿಕೋಟೆನಲ್ಲಿ. ಅವರನ್ನು ಹಾಗೆ ಈಗ ಯಾಮಾರಿಸಿ ವಂಚಿಸಿ ನಾನು ನಿಮಗೆ ಜಮೀನು ಕೊಡ್ತೀನಿ ನೀವು ತಗೊಳ್ರಿ ಅಂತ ಹೇಳಿ ಅವ್ರ ಹತ್ರ ಕಾಸು ತಗೊಳ್ತಾರೆ. ಕೊನೆಯಲ್ಲಿ ದುಡ್ಡು ತಗೊಂಡು GPA ರಿಜಿಸ್ಟರ್ ಮಾಡ್ಕೊಳ್ತಾರೆ.
ಯಾಕಂದ್ರೆ ದುಡ್ಡು ಕೇಳಿದಂಥ ಸಮಯದಲ್ಲಿ ನಮಗೆ ದುಡ್ಡು ಕೊಡೋಕ್ಕಾಗಲ್ಲ, ನಿಮಗೆ ಜಮೀನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಿ ಪಿ ರಿಜಿಸ್ಟರ್ ಮಾಡಿಕೊಡ್ತಾರೆ 2007 ಮತ್ತು 8ನೇ ಸಾಲಿನಲ್ಲಿ. ಆ ಮಾಡಿಕೊಟ್ಟ ನಂತರ ನಮಗೆ ಪೊಸಿಷನ್ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಇಲ್ಲ ನಾಳೆ ಬಿಡ್ತೀವಿ, ನಾಳಿದ್ದು ಬಿಡ್ತೀವಿ, ನಾಳೆ ಬಿಡ್ತೀವಿ, ನಾಳಿದ್ದು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು 2007ನಿಂದ ಈ ತಹಲ್ವರೆಗೂ ಸತಾಯಿಸ್ಕೊಂಡು ಬಂದಾಗ ಅವರು ನಮ್ಮ ಮುನಿಯಪ್ಪ ಶೆಟ್ಟಿ ಸಣ್ಣ ಕುಚ್ಚರಾಮಪ್ಪ ಶೆಟ್ಟಿ ಅವರ ಮಗ ನಾಗರಾಜ ಸಣ್ಣ ಮುನಿಯಪ್ಪ ಶೆಟ್ಟಿ ಇಬ್ಬರು ಸೇರಿ ತಂದೆ ಮಗ ಇಬ್ಬರೇ ವಾರಸದಾರ, ಮಗ ಒಬ್ಬರೇ ವಾರಸದಾರ, ಇದಕ್ಕೆ ಬೇರೆ ಯಾರೂ ಇಲ್ಲ. ಅವ್ರ ತಂದೆ ಮಗ ಇಬ್ಬರು ಸೇರಿ ನಮಗೆ ಜಿ ಪಿ ರಿಜಿಸ್ಟರ್ ಮಾಡಿಕೊಟ್ಟು ನಂತರ ಅಂದಿನಿಂದ ಇಂದಿನವರೆಗೂ ನಿಮ್ಗೆ ಮಾಡ್ಕೊಡ್ತೀನಿ ಅಂತೇಳಿ ಇದುವರೆಗೂ ಸತಾಯಿಸಿ ಯಾವುದೇ ರೀತಿಯಾದಂಥ ನೋಂದಣಿ ಇವ್ರಿಗೆ ಮಾಡಿಕೊಟ್ಟಿಲ್ಲ. ಕೊನೆಯಲ್ಲಿ ಎನ್ಕಂಬ್ರೆನ್ಸ್ ಅಂದರೆ EC-ನಲ್ಲಿ ಕೂಡ ನಮ್ಮ ಹೆಸರೇ ಬರ್ತಾಯಿದೆ. ಕೊನೆಯಲ್ಲಿ 2011ರಲ್ಲಿ ಅವರ ಚಿಕ್ಕ ಮುನಿಯಪ್ಪ ಶೆಟ್ಟಿ ತೀರೋದ್ಮೇಲೆ ಪಾವತಿಯಾದ ನಂತರ ಪಾವತಿ ವಾರಸು ಮೂಲಕ ಅಂದರೆ ಮರಣ ಶಾಸನ ಪತ್ರವನ್ನು ಲಗತ್ತಿಸಿ ಅವ್ರ ಮಗ ನಾಗರಾಜ್ ಅವ್ರ ಹೆಸರು ಮಾಡ್ಕೊಬಿಡ್ತಾರೆ. ನಾಗರಾಜರಿಂದ ಈಗ ವಸಂತಮ್ಮ ಎನ್ನುವಂಥ ನಾಗರಾಜ್ ಅವರ ಧರ್ಮಪತ್ನಿ ಹೆಸರಿಗೆ ಇವರು ದಾನಪತ್ರದ ಗಿಫ್ಟ್ ಡೀಡ್ ಮೂಲಕ ಅವ್ರ ಹೆಸರು ಮಾಡಿಕೊಂಡು ಪಾಣಿಗೆ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಇದುವರೆಗೂ ನಾವು ಕೇಳಿದಂಥ ಸಮಯದಲ್ಲಿ ಇವತ್ತು ನಾಳೆ ಅಂತ ಹೇಳಿದವರು ಅವ್ರು ನಮ್ಮನ್ನು ವಂಚನೆ ಮಾಡಲಿಕ್ಕೆ ನಮ್ಮ ಅತ್ತಿಗೆ ಅವ್ರನ್ನ ಹೋಗ್ಬಿಟ್ಟು ನಿಮ್ದು ಆಧಾರ್ ಕಾರ್ಡ್ ಕೊಡಿ, ನಾನು ಇದ್ರ ಬಗ್ಗೆ ನಿಮಗೇನೋ ಒಂದು ಮಾಡಿ ನಿಮಗೆ ನಾನು ಮಾಡಿಕೊಡ್ತೀನಿ ನಿಮಗೆ ಈ ಜಮೀನು ಅಂತ ಹೇಳ್ಬಿಟ್ಟು ಹೇಳಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಆಧಾರ್ ಕಾರ್ಡ್ ಕೂಡ ಸಬ್ ರಿಜಿಸ್ಟರ್ ಮೂಲಕ ಪಡೆದು ಇವಾಗ ನಮ್ಗೆ ವಂಚನೆ ಮಾಡಿದ್ದಾರೆ. ಈ ವಂಚನೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ EC-ನಲ್ಲಿ ನಮ್ಮ ಹೆಸರು ಬರುತ್ತೆ, ಹಣ ಕೊಟ್ಟಿರ್ತಕ್ಕಂಥದ್ದು ನಾವು ಸಂಬಂಧಪಟ್ಟಂಥ ಜಿ ಪಿ ರಿಜಿಸ್ಟರ್ ಅವರೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಅದನ್ನಕ್ಕೆ ಬಿಟ್ಟು ಕೊಟ್ಟಿರುತ್ತೇನೆ, ಕ್ರಯದ ಕರಾರು ವಿಚಾರವಾಗಿ ಯಾರಿಂದ ಯಾವ ತಂಟೆ ತಕರಾರು ಬಂದಾಗ್ಯೂ ಅದನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ವಾಯ್ದೆ ಒಳಗೆ ಉಳಿಕೆಯ ಮೊಬೈಲ್ಗೂ ಪಡೆದುಕೊಂಡು ನಿಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಡಲು ತಕರಾರು ಅಥವಾ ಕಾಲ ಹರಣ ಮಾಡಿದ್ದಲ್ಲಿ ಸಂಬಂಧಪಟ್ಟ ನ್ಯಾಯಾಲಯದ ಮೂಲಕ ಒಪ್ಪಂದವನ್ನು ಪೂರೈಸಿಕೊಳ್ಳತಕ್ಕದ್ದು ಅವರೇ ಹೇಳಿದ್ದಾರೆ. ನಾನೇನಾದರೂ ವಿಳಂಬ ಮಾಡಿದಂಥ ಸಮಯದಲ್ಲಿ ಕಾಲಹರಣ ಮಾಡುವಂಥ ದಿನಗಳನ್ನು ಕಳೆದು ನಾನು ದಿನಗಳನ್ನು ವಂಚನೆ ಮಾಡಿದಂಥ ಸಮಯದಲ್ಲಿ ನೀವು ನ್ಯಾಯಾಲಯದ ಮೂಲಕ ನೀವು ಬಗೆಹರಿಸ್ಕೋಬೋದು ಅಂತೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ಅದರ ಮೂಲಕ ಇವತ್ತು ನಾವು ನ್ಯಾಯಾಲಯದ ಮೆಟ್ಲೇರಲಿಕ್ಕೆ ಸಿದ್ಧವಾಗಿದ್ದೀವಿ. ನಮಗೇನಾದರೂ ಅವರು ವಂಚನೆ ಮಾಡದೆ ಒಬ್ಬ ದಲಿತರ ಬಳಿ ನಾವು ಹಣವನ್ನು ತಗೊಂಡಿದ್ದೀವಿ, ಅವ್ರಿಗೆ ನಾವು ಯಾವುದೇ ರೀತಿಯ ಅಂಥ ಸಂದರ್ಭದಲ್ಲಿ ನಾವು ಕಷ್ಟಕಾಲ ಅವಾಗ 2007 ಅಂತ ಹೇಳಿದ್ರೆ 18 ವರ್ಷ ಆಯಿತು. ಅಂಥ ಸಮಯದಲ್ಲಿ 1 ಲಕ್ಷಕ್ಕೆ ಎಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಅವರು ಸಂಬಂಧಪಟ್ಟಂಥ ಈ ಮಾಲೀಕರನ್ನು ಸಹ ಈ ಸಂದರ್ಭದಲ್ಲಿ ಮಂದಟ್ಟು ಮಾಡ್ಕೋಬೇಕು. ನಮ್ಮ ಹತ್ರ ತಗೊಂಡಿರ್ತಕ್ಕಂಥ ಹಣಕ್ಕೆ ಬಡ್ಡಿ ಏನಾಯಿತು ಇಂಥದ್ದೆಲ್ಲ ಇದೆ. ಅದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ನಾವು ವಾಪಸ್ ನಾವು ತಗೊಳ್ಳಲ್ಲ. ನಮಗೆ ಈ ಜಮೀನು ನಮಗೆ ಬೇಕು. ಈ ಜಮೀನನ್ನು ನಮಗೆ ಅವ್ರು ಏನಾದರೂ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಬಂದು ನ್ಯಾಯಸಮ್ಮತವಾಗಿ ನಮಗೆ ನಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಟ್ರೆ ಉತ್ತಮ. ಇಲ್ಲಂತ ಹೇಳಿದರೆ ಇದನ್ನು ಯಾವುದೇ ಕಾರಣಕ್ಕೆ ಬೆಳೆ ಮಾಡ್ಲಿಕ್ಕೆ ಬಿಡಲ್ಲ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಇದರನ್ನು ಜಾತಿ ನಿಂದನೆ ಕೇಸನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಣ ತಗೊಂಡಾಗ ಜಾತಿ ನಿಂದನೆ ಇದು ನಮ್ಗೆ ವಂಚನೆ ಮಾಡ್ತಾ ಇದ್ದಾರೆ. ಜಾತಿಗೆ ವಂಚನೆ ಮಾಡಿದಾಗ ಏನೋ ನಮ್ಮ ಜಾತಿ ನಿಂದನೆ ಕೇಸೆ. ನಮ್ಮ ಹಣವನ್ನು ಪಡೆದು ಇವತ್ತಿನ ದಿವಸ ನಮಗೆ ಈ ಜಮೀನನ್ನು ಬಿಟ್ಟುಕೊಟ್ಟಿಲ್ಲ. ನಮ್ಗೆ ಜಮೀನು ಬಿಟ್ಟುಕೊಡ್ಲೇಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಈ ಸಂಬಂಧಪಟ್ಟಂಥ ಮಾಲೀಕರು ಯಾರಿದ್ದಾರೋ ಸುನಂದಮ್ಮ ಗಂಡ ಏನಿದ್ದಾರೆ, ವಸಂತಮ್ಮನ ಗಂಡ ನಾಗರಾಜ್ಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಒಂದು ಬೆಳೆ ಮಾಡಿರ್ತಕ್ಕಂಥ ಬೆಳೆ ನಮ್ಮದೇ, ನಾವೇ ಮಾಡಿರೋದು, ಬೆಳೆನೂ ನಾವು ಮಾಡಿದ್ದೀವಿ. ಆವಾಗ ಬಂದು ಹೋದಾಗ ಅವ್ರು ಇಲ್ಲಿ ಸಲ್ಲದ ಆರೋಪಗಳು ಮಾಡ್ತಾರೆ, ಇಲ್ಲಿ ಸಲ್ಲದ ದೌರ್ಜನ್ಯಗಳು ಮಾಡೋ ಕಾರಣದಿಂದಾಗಿ ನಾವು ಈ ಬೆಳೆ ನಮ್ಮದು, ಈ ಒಂದು ಜಮೀನು ನಮ್ಮದು ಆದ ಕಾರಣದಿಂದಾಗಿ ನಾವು ಮಾನ್ಯ ಗೌರವಾನ್ವಿತರ ಮಾಧ್ಯಮಗಳ ಮೂಲಕ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಹಾಯಕ ಕಮಿಷನರ್ ಅವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಇದರಲ್ಲಿರ್ತಕ್ಕಂಥ GPI ರಿಜಿಸ್ಟರ್ ಏನಾಗಿದೆಯೋ ಎನ್ಕಂಬ್ರೆನ್ಸ್ ಏನು ಬರ್ತಾ ಇದೆಯೋ EC-ನಲ್ಲಿ ಅದರ ಪ್ರಕಾರವಾಗಿ ನಮಗೆ ದಾಖಲೆಗಳನ್ನು ಸಿದ್ಧಪಡಿಸಿ ನಮ್ಮ ವಾಸ್ಕಾ ಮೇಡಮ್ನವ್ರಿಗೆ ಅವರಿಗೆ ನೋಂದಣಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಹೇಳ್ಕೊಳ್ತೀನಿ.